ಆಹಾ! ಬಿಸಿ ಬಿಸಿ ಸಾರು, ಹೊರಗಡೆ ಥೋ ಅನ್ನೋ ಮಳೆ, ಬಿಸಿ ಬಿಸಿ ಅನ್ನಕ್ಕೆ ಈ ಸಾರು ಹಾಕ್ಕೊಂಡ್ರೆ ಉಂಟಲ್ಲ, ಇದು ಅಂತಿಂತ ಸಾರಲ್ಲ ಸ್ನೇಹಿತರೆ, ವೆರಿ ಸ್ಪೆಷಲ್. ಸೊ, ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಂಚನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್, ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ಒಂದು ಅದ್ಭುತವಾದ ಸಾರನ್ನ ತೋರಿಸ್ತಾ ಇದ್ದೇನೆ. ಅದು ಎಲ್ಲಿ ಕೇಳಿದ್ರೆ, ಸ್ನೇಹಿತರೆ, ನಮ್ಮ ದಕ್ಷಿಣ ಕನ್ನಡ, ಕರಾವಳಿ ಅಥವಾ ಮಂಗಳೂರು ಈ ಕಡೆ ಬಂದ್ರೆ ದೇವಸ್ಥಾನಗಳಲ್ಲಿ ಒಂದು ವಿಶೇಷವಾದ ಸಾರನ್ನ ನೀವು ಊಟ ಮಾಡಿರ್ಬೋದು. ಇಲ್ಲ ಹೇಳಿದ್ರೆ ಬಂದು ಒಮ್ಮೆ ನೋಡಿ. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ದೇವಸ್ಥಾನದಲ್ಲಿ ಕೂಡ, ಇವನ್ ನವರಾತ್ರಿದಲ್ಲಿ ಸ್ಥಾನದಲ್ಲಿ ಕೂಡ ಮಧ್ಯಾಹ್ನ ಊಟ ಇರುತ್ತೆ. ಇವನ್ನ ದೊಡ್ಡ ದೇವಸ್ಥಾನ ಅಂದ್ರೆ ಕಟೀಲು, ಪೊಳಲಿ ಅಥವಾ ಧರ್ಮಸ್ಥಳ, ಸುಬ್ರಹ್ಮಣ್ಯ, ಕೊಲ್ಲೂರು, ಅನ್ನಪೂರ್ಣೇಶ್ವರಿ, ಹೊರನಾಡು ಅಲ್ಲೆಲ್ಲ ಡೈಲಿ ಊಟ ಇರುತ್ತೆ. ಸೊ ಸ್ನೇಹಿತರೆ, ಇದು ಬಿಟ್ಟು ಇಲ್ಲೆಲ್ಲ ನೀವು ಊಟ ಮಾಡದಾದ್ರೆ ಒಮ್ಮೆ ಊಟ ಮಾಡಿ ಬನ್ನಿ. ನೀವು ಎಲ್ಲಿಂದನೇ ಇರಿ, ಇಂಥ ದೇವಸ್ಥಾನಗಳಲ್ಲಿ ಊಟ ಮಾಡಿ, ಓಕೆನಾ ಫ್ರೆಂಡ್ಸ್? ಅದು ಬಿಟ್ಟು ಇನ್ನು ಕಮಲಶಿಲೆ ಅಂದ್ರೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಲ್ಲಿ ಊಟ ಮಾಡಿಲ್ಲ ಹೇಳಾದ್ರೆ ಖಂಡಿತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಊಟ ಮಾಡಿ. ಅಲ್ಲಿಯ ಒಂದು ಸಾರಿನ ಘಮ ಉಂಟಲ್ಲ, ಅಬ್ಬಾ, ಅದೆಷ್ಟು ರುಚಿ ಗೊತ್ತಾ! ಅದ್ಭುತ ಟೇಸ್ಟಿನ ಒಂದು ಸಾರು ಉಂಟ, ಆ ಪರಿಮಳ, ಘಮ ಘಮ ಇವತ್ತು ಕೂಡ ಊಟ ಮಾಡಿ ಕೂಡ ನೆನಪಾಗ್ತಾ ಇರ್ತದೆ. ಸೊ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿಯ ಊಟ, ದುರ್ಗಾ ಪರಮೇಶ್ವರಿ ಕಮಲಶಿಲೆ. ಸೊ ಅಂತ ಒಂದು ಸಾರನ್ನ ನಾನು ಈ ವಿಡಿಯೋದಲ್ಲಿ ಮಾಡೋದನ್ನ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಇಲ್ಲಿ ಹಾಕುವ ವಿಡಿಯೋಗಳು ಇನ್ಫಾರ್ಮೇಟಿವ್ ವಿಡಿಯೋನೇ ಆಗಿರುತ್ತೆ ಅಂತ ನಿಮಗೂ ಗೊತ್ತು. ಸೊ ನೀವೆಲ್ಲ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ವಿಡಿಯೋವನ್ನ ಸ್ಟಾರ್ಟ್ ಮಾಡುವ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಸೊ ಫೈನಲಿ ನಿಮ್ಮದೊಂದು ಲೈಕ್ ಇರಲಿ. ಹಾಗಾದ್ರೆ ವಿಡಿಯೋ ಸ್ಟಾರ್ಟ್ ಮಾಡುವಲ್ಲ, ಬನ್ನಿ. ಫ್ರೆಂಡ್ಸ್, ಇದಕ್ಕೆ ವಿಶೇಷವಾದ ಐಟಮ್ ಆಗಲಿ ಅಥವಾ ಬೇರೆ ಬೇರೆ ಏನೋ ಹೊಸತ್ತು ಬೇಕಾಗ್ಲಿ ಏನು ಬೇಡ, ಮನೆಯಲ್ಲಿರೋ ಐಟಮ್ ಅನ್ನೇ ಬಳಸಿ ಮಾಡುವಂಥದ್ದು. ಸೊ ಒಂದು ಕುಕ್ಕರ್ ಪಾತ್ರೆಗೆ ನಾನು 2 ಸ್ಪೂನ್ ದೊಡ್ಡ ಸೌಟಿನಷ್ಟು ತೊಗರಿ ಬೇಳೆಯನ್ನು ತಗೊಂಡಿದ್ದೀನಿ. ಸೊ ತೊಗರಿಬೇಳೆನ ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಡಿ. ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಕಾಳು ಕಾಳು ಇದ್ದರೆ ಚೆನ್ನಾಗಾಗೋಲ್ಲ. ಸೊ ಅರ್ಧ ಗಂಟೆ ನೀರಲ್ಲಿ ನೆನೆಯಿಟ್ರೆ ಒಳ್ಳೆ ಬೇಯುತ್ತೆ. ಸೊ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕುವ. ಹಾಗೆ ಅರಿಶಿನ ಪುಡಿ ಕೂಡ ಈಗ ಹಾಕ್ಬೋದು ಅಥವಾ ಮತ್ತೆ ಕೂಡ ಹಾಕ್ಬೋದು. ಸೊ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳ್ಳಿ. ಯಾಕಂದರೆ ಚೆನ್ನಾಗಿ ಬೆಂದರೆ ಮಾತ್ರ ಅದು ದಾಲ್ ಚೆನ್ನಾಗಾಗತ್ತೆ. ಓಕೆನಾ? ಸೊ ಇದನ್ನು ಒಂದು 3 ವಿಷಲ್ ಲೋ ಇಟ್ಕೊಳ್ಳಿ, ತುಂಬ ಹೈ ಇರೋದು ಬೇಡ. 2 ವಿಷಲ್ ಆದಮೇಲೆ ಲೋ ಫ್ಲೇಮ್ ಇದ್ದರೆ ಸಾಕು. ಸೊ ಇದು ಈಗ ಆಲ್ರೆಡಿ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ. ಬೇಳೆ ಯಾವುದೇ ಕೂಡ ಇದಿಲ್ಲ, ಕಾಳು ಅಥವಾ ಏನಿಲ್ಲ, ಚೆನ್ನಾಗಿ ಬೆಂದಿದೆ. ಸೊ ಓಕೆನಾ? ಈಗ ಇದನ್ನು ಒಂದು ಸಪೋಸ್ ಈ ಸರಿಯಾಗಿ ಬೆಂದಿಲ್ಲ ಹೇಳಾದರೆ ಮಥನ ಮಾಡ್ಬೋದು. ಓಕೆ, ಮಜ್ಜಿಗೆ ಕಡು ಇದರಲ್ಲಿ ಇತ್ತಲ್ಲ, ಮಾತ್ರ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಆಗುತ್ತೆ. ನನಗೆ ಅದರ ಅಗತ್ಯ ಬರಲೇ ಇಲ್ಲ, ಬೇಳೆ ಚೆನ್ನಾಗಿ ಬೆಂದಿತ್ತು. ಸೊ ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದೆ. ಇದಕ್ಕೆ ಸ್ವಲ್ಪ ಎಷ್ಟು ಅಗತ್ಯ ನೀರು ಇರುವಷ್ಟು ಹಾಕ್ಕೊಳ್ಳಿ, ಮತ್ತೆ ಯಾಕಂದರೆ ಮತ್ತೆ ಪುನಃ ಹಾಕ್ಲಿಕ್ಕುಂಟು. ಸೊ ಈಗ ಒಂದು ಫ್ಲೇವರಿಗೆ ಹಸಿಮೆಣಸಿನ್ಕಾಯಿ 2 ಹಾಕಿದ್ದೇನೆ, ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ವಾ. ಇದಕ್ಕೆ 1 ಅಥವಾ 2 ಟೊಮೊಟೊವನ್ನು ತೆಗೆದು ಹಾಕ್ತಾ ಇದ್ದೇನೆ. ಸೊ ಇದನ್ನು ಯಾವತ್ತೂ ಬಳಸುವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೀಡ್ ಇರುತ್ತಲ್ಲ ಅದನ್ನು ತೆಗೆದು ಬಿಡಿ. ಟೊಮೆಟೊದಲ್ಲಿರುವ ಸೀಡ್ಗಳನ್ನು ಹಾಕೋದು ಒಳ್ಳೆಯದಲ್ಲ, ಓಕೆನಾ? ಸೊ ಇದನ್ನು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಳ್ವ. ಈ ಹಸಿಮೆಣಸು ಯಾಕೆ ಅಂತ ಕೇಳಿದರೆ, ಅದು ಒಂದು ಫ್ಲೇವರ್ ಕೊಡುತ್ತೆ, ಖಾರಕ್ಕೆ ಅಂತಲ್ಲ, ಅದು ಒಂಥರ ಟೇಸ್ಟ್ ಆ್ಯಂಡ್ ಫ್ಲೇವರಿಗೆ. ಓಕೆನಾ? ಈಗ ಕುದೀತಾ ಇರುವ ಆ ಸಾರಿಗೆ ಮಿಕ್ಸ್ ಮಾಡ್ಕೊಳ್ಳುವ ಇವಿಷ್ಟನ್ನು ಸೇರಿಸಿ. ಸ್ನೇಹಿತರೆ, ಇದನ್ನ ನಾನು ಒಂದು 4 ರಿಂದ 5 ಜನಕ್ಕಾಗುವಷ್ಟು ಮಾಡ್ತಾ ಇರೋದು. ಓಕೆ, ಸೊ ಇದು ಸ್ವಲ್ಪ ಕುದಿಬೇಕು. ಈಗ ನಾವು ಒಂದು ಸ್ಪೂನಷ್ಟು, ನಾನು ಆಗ ಅರಿಶಿನ ಹಾಕಲಿಲ್ಲ ಸ್ನೇಹಿತರೆ, ನೀವು ಆಗ ಕೂಡ ಹಾಕಬಹುದು, ಈಗ ಕೂಡ ಹಾಕಬಹುದು, ಯಾವುದೇ ಒಂದು ಟೈಮ್ ಹಾಕ್ಕೊಳ್ಳಿ. ಸೊ ಇದಕ್ಕೆ 1 ಸ್ಪೂನ್ ಟರ್ಮರಿಕ್ ಪೌಡರ್ ಆ್ಯಂಡ್ ಕರಿಬೇವನ್ನು ಸ್ವಲ್ಪ ಹಾಕ್ತಾ ಇದ್ದೀನಿ, ಮತ್ತು ಒಗ್ಗರಣೆ ಕೂಡ ಹಾಕ್ಲಿಕ್ಕೆ ಉಂಟು. ಈಗ ಸ್ವಲ್ಪ ಕುದಿ ಬರಬೇಕು, ಅಂದರೆ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಷ್ಟೇ. ಸೊ ಈಗ ಒಂದು ಪೌಡರ್ ಮಾಡಲಿಕ್ಕೆ ಉಂಟು, ಅಂದರೆ ಸಾಂಬಾರ್ ಪೌಡರ್ ಅಂತ ಹೇಳ್ತೀವಲ್ಲ, ಅದೇ ಥರ ಒಂದು, ಇದೇ ಮೇನು ಇದಕ್ಕೆ. ಇದರಲ್ಲಿ ಈ ಒಂದು ಏನು ಸಾಂಬಾರ್ ಪೌಡರ್ ಥರ ಇರ್ತದಲ್ಲ, ಅದೇ ಮೇನು. ಈಗ ಒಂದು 3/4 ಸ್ಪೂನಷ್ಟು ಮೆಂತೆ ಹಾಕ್ತಾ ಇದ್ದೀನಿ. ಮೆಂತೆಗಿಂತ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ವಾ, ಘಾಟು ಬರೋದು ಬೇಡ, ಅದಕ್ಕಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ವಾ. ಇಲ್ಲಿ 2 ಸ್ಪೂನ್ ಧನಿಯಾ ಹಾಕಿದೆ, 3/4 ಸ್ಪೂನ್ ಮೆಂತೆ ಹಾಕಿದೆ. ಓಕೆ, ಇದು ಸ್ವಲ್ಪ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ಬೇಕಾಗಿರುವಂಥದ್ದು ಮೇನ್
ಒಣಮೆಣಸು, ಒಂದು ಸ್ವಲ್ಪ ಬ್ಯಾಡಗಿ ಮೆಣಸು ಅಥವಾ ಗುಂಟೂರು ಮೆಣಸು ಖಾರಕ್ಕೆ ಅಥವಾ ಕಲರ್ಗೆ ಹಾಕ್ಬೋದು. ನಾನಿಲ್ಲಿ ಬ್ಯಾಡಗಿ ಮೆಣಸು ಮಾತ್ರ ಹಾಕ್ತಾ ಇದ್ದೀನಿ. ಸೊ ಒಂದು 6ರಿಂದ 8 ಬ್ಯಾಡಗಿ ಮೆಣಸನ್ನ ಹಾಕಿ ಫ್ರೈ ಮಾಡ್ಕೊಳ್ವಾ. ಈ ಒಂದು ಸಾರು ಸ್ನೇಹಿತರೆ ಮಳೆಗಾಲಕ್ಕೆ ಬಹಳ ಟೇಸ್ಟ್ ಕೊಡುತ್ತೆ. ಈಗಂತೂ ಧೋ ಅಂತ ಮಳೆ ಬೀಳ್ತಾ ಇರತ್ತೆ ಅಲ್ಲ. ಸೊ ಇದಕ್ಕೆ ಒಂದು 3/4 ಸ್ಪೂನ್ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಕೆಲವರು ಈ ಜೀರಿಗೆ ಮತ್ತು ಧನಿಯಾ ಸ್ವಲ್ಪ ಆಚೆ ಈಚೆ ಮಾಡ್ತಾರೆ. ಧನಿಯಾ ಜಾಸ್ತಿ ಹಾಕ್ತಾರೆ ಅಥವಾ ಜೀರಾ ಕಡಿಮೆ ಹಾಕ್ತಾರೆ, ಅಥವಾ ಜೀರಾ ಜಾಸ್ತಿ ಹಾಕ್ತಾರೆ, ಕಡಿಮೆ ಹಾಕ್ತಾರೆ. ಅರ್ಧ ಸ್ಪೂನ್ ಸಾಸಿವೆ ಕೂಡ ಹಾಕಿದೆ, ಅಂಡ್ ಒಂದು ಸ್ವಲ್ಪ ಕರಿಬೇವು ಕೂಡ ಹಾಕಿದೆ. ಸೊ ಇದನ್ನ ಜಸ್ಟ್ ಫ್ರೈ ಮಾಡಿ ಇಟ್ಕೊಳ್ವಾ. ಇದು ಸ್ವಲ್ಪ ಕೋಲ್ಡ್ ಆಗೋ ತನಕ ಇನ್ನೊಂದು ತೋರಿಸ್ತೇನೆ. ಇಲ್ಲಿ ನಾನು ಒಂದು ಸ್ವಲ್ಪ ಅಡಿಕೆ ಗಾತ್ರದಷ್ಟು ಹುಣಸೆ ಹಣ್ಣನ್ನ ನೆನೆ ಇಟ್ಟುಕೊಂಡೆ, ಹಾಗೂ ಚಿಕ್ಕ ಇಂಗನ್ನು ಕೂಡ ನೆನೆ ಇಟ್ಕೊಂಡಿದ್ದೀನಿ. ಇದನ್ನ ಎರಡಕ್ಕೂ ಸಾರಿಗೆ ಸೇರಿಸಿಕೊಂಡು ಸ್ವಲ್ಪ ಮೆತ್ತಗಾಗ್ಲಿ ಇದು. ಓಕೆ, ಈಗ ನಮ್ಮ ಈಚೆ ಸಾಂಬಾರು ಕುದಿತಾ ಇದೆ. ಟೊಮೊಟೊ ಹಾಕಿದ್ವಲ್ಲ ಅದು ಕುದಿತಾ ಇದೆ. ಅಷ್ಟರಲ್ಲಿ ನಾವು ಇದನ್ನ ಹುರಿದಿಟ್ಟಿರೋದಂತ ರುಬ್ಕೊಂಡ್ಬಿಡುವ. ನೈಸ್ ಆಗಿ ರುಬ್ಕೋಬೇಕು. ಈ ಉರಿವಾಗ್ಲೇ ಇದು ಎಷ್ಟು ಒಂಥರ ಪರಿಮಳ ಅಂತ ಹೇಳಿದ್ರೆ, ಮೆಣಸು, ಜೀರಿಗೆ, ಕೊತ್ತಂಬರಿ ಎಲ್ಲ ಇದೆಯಲ್ಲ, ಸೊ ಅದೊಂದೊಳ್ಳೆ ಒಂಥರ ಪರಿಮಳ ಅದು. ನಿಜವಾಗ್ಲಿ ಈ ತರ ಇದು ಮಾಡುವಾಗ ನಮ್ಮ ಅಮ್ಮನದೇ ನೆನಪು ಬರುತ್ತೆ. ಅವರು ಇಂತರ ಸಾಂಬಾರು ಹುರಿದನೇ ಮಾಡ್ತಿದ್ರು ಅವರು. ನೋಡಿ, ಇದನ್ನ ನೈಸ್ ಆಗಿ ತರಿ ತರಿ ಇರಬಾರ್ದು, ನೈಸ್ ಆಗಿ ಇದ್ ಮಾಡ್ಬೇಕು. ಮತ್ತೆ ಇದಕ್ಕೆ ಯಾವ್ದು ಕೂಡ ಬೇರೆ ಏನು ಮಿಕ್ಸ್ ಮಾಡಬೇಡಿ. ಇಷ್ಟೇ. ಇದನ್ನ ಸುಮಾರು ಇನ್ನು 2-3 ಸಾರಿಗೆ ಸಾಕಾಗುತ್ತೆ. ಇದು 2-3 ಟೈಮ್ ಸಾರು ಮಾಡುವಾಗ ಸಾಕಾಗುತ್ತೆ, ಇಟ್ಕೋಬಹುದು. ಬಟ್ ಎಸ್, ಈಗ ಒಂದು 3-4 ಸ್ಪೂನ್ ನಷ್ಟು ಹಸಿ ತೆಂಗಿನಕಾಯನ್ನ ರುಬ್ಬಿ ಕಾಯಿ ಹಾಲನ್ನ ತೆಕ್ಕೋಬೇಕು ಸ್ನೇಹಿತರೆ. ಅದೇ ಮಿಕ್ಸಿ ಜಾರಿಗೆ ನಾನು ಹಸಿ ಕಾಯನ್ನ ಹಾಲು ತೆಗೆದು ಇಟ್ಕೊಳ್ತಾ ಇದ್ದೀನಿ. ಓಕೆನಾ? ಇದನ್ನ ಮತ್ತೆ ಹಾಕ್ಲಿಕ್ಕೆ. ಸೊ ಈಗ ಚೆನ್ನಾಗಿ ರುಬ್ಬಿ ಹಾಲು ತೆಗೆದು ಸಪರೇಟ್ ಇಟ್ಕೊಂಡಿದ್ದೀನಿ ನಾನೀಗ. ಈಗ ನೆನೆಸಿದ ಹುಣಸೆ ಹಣ್ಣು ಮತ್ತೆ ಇಂಗು ನೆನೆಸಿಟ್ಟಿದ್ವಲ್ಲ, ಅದು ಚೆನ್ನಾಗಿ ನೆಂದಿದೆ. ಸೊ ಅದರ ರಸವನ್ನ ಕುದಿತಾ ಇರುವ ಸಾರಿಗೆ ಮಿಕ್ಸ್ ಮಾಡ್ಕೊಳ್ವಾ. ಅಂಡ್ ಸ್ನೇಹಿತರೆ, ನಿಮ್ಮ ಕೇಳ್ಬೋದು, ಟೊಮೆಟೊ ಹಾಕಿದೀವಲ್ಲ, ಹುಣಸೆ ಹಣ್ಣು ಬೇಕಾ ಅಂತ. ಹುಣಸೆ ಹಣ್ಣು ಖಂಡಿತ ಬೇಕೇ ಬೇಕು ಸ್ನೇಹಿತರೆ. ಸೊ ಅದು ಹಾಕಿದ್ರೇನೆ ಒಂಥರ ಟೇಸ್ಟ್ ಬರುತ್ತೆ. ಸೊ ಇಂಗನ್ನು ಕೂಡ ಮಿಕ್ಸ್ ಮಾಡ್ಕೊಳ್ವಾ. ಸೊ ಫ್ರೆಂಡ್ಸ್, ನೀವು ಕೂಡ ಇಂಥ ಸಾರನ್ನ ಈಗಾಗಲೇ ಮಾಡಿದ್ರೆ ಹೇಗೆ ಮಾಡಿದ್ರಿ ಅಥವಾ ಹೇಗಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋನ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಅಂಡ್ ನೋಡಿ, ನಾ ಈಗ ಕಾಯಿ ಹಾಲನ್ನ ತೆಗೆದು ಸಪರೇಟ್ ಇಟ್ಕೊಂಡಿದ್ದೀನಿ. ಇದನ್ನ ತುಂಬಾ ಏನು ಮಾಡೋದು ಬೇಡ, ಸ್ವಲ್ಪ ಸಾಕು. ಸೊ ಇದನ್ನ ಈಗ ಮಿಕ್ಸ್ ಮಾಡಿದ್ದೇನೆ. ಕುದ್ದಿತಾ ಇದೆ, ಕುದ್ದಾದ ಮೇಲೆ ಮಿಕ್ಸ್ ಮಾಡಿದ್ದೀನಿ. ಲಾಸ್ಟಿಗೆ ಇದು ಹಾಕಿದ್ದು ನಾನು. ಸೊ ಓಕೆನಾ? ಇದನ್ನ ಒಂದು ಕುದಿ ಬಂದ್ಮೇಲೆ ಇಳಿಸ್ಬೇಕು. ಸೊ ಈಗೆಲ್ಲ ತೆಂಗಿನ ಹಾಲು ಕೂಡ ಹಾಕಾಗಿದೆ. ಅಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಮಿಕ್ಸ್ ಮಾಡ್ಕೊಳ್ವಾ. ಸೊ ನೋಡಿ, ಇದನ್ನ ನಾನು 4-5 ಅಥವಾ ಜಾಸ್ತಿನೇ ಆಗುತ್ತೆ, 5-6 ಜನ ಆಗೋಷ್ಟು ಸಾಂಬಾರು ಮಾಡಿದ್ದೀನಿ. ಸೊ ಈಗ ನಾನು ನಾವು ಮಾಡಿದ ಪೌಡರ್ ಏನಿದೆಯಲ್ಲ, ಎಷ್ಟು ಪರಿಮಳ ಅಂತ ಹೇಳಿದ್ರೆ ಇದೇ ಪರಿಮಳ ಮೇನ್ ಸಾಂಬಾರಿಗೆ ರುಚಿ ಕೊಡುವಂಥದ್ದು ಅಂಡ್ ಟೇಸ್ಟ್ ಕೊಡುವಂಥದ್ದು, ಪರಿಮಳ ಬರುವಂಥದ್ದು. 2 ಸ್ಪೂನ್ ಅಷ್ಟು ಹಾಕಿದ್ದೇನೆ. ಸೊ ಒಂದು ಚೂರು ಬೆಲ್ಲವನ್ನ ಹಾಕಬೇಕು. ಕೆಲವರು ಬೆಲ್ಲ ಹಾಕ್ತಾರೆ ಅಥವಾ ಸ್ಕಿಪ್ ಮಾಡ್ತಾರೆ, ಬಟ್ ಬೆಲ್ಲ ಹಾಕಿದ್ರೆ ಅದೇ ಒಂದು ರುಚಿ ಬೇರೆ. ಸೊ ಕೊನೆಯದಾಗಿ ಒಂದು ಒಗ್ಗರಣೆಗೆ ಮೇನ್ ಆಗಿ ನಾವು ಯಾವತ್ತೂ ತೆಂಗಿನ ಎಣ್ಣೆ ಬಳಸ್ತೀವಿ ಸ್ನೇಹಿತರೆ. ಕರ್ನಾಟಕದ ಕರಾವಳಿ ಕಡೆ ಅಥವಾ ಮಲೆನಾಡು, ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸು, ಕರಿಬೇವಿನ ಸೊಪ್ಪು, ಇದೊಂದು ಒಗ್ಗರಣೆ ಕೊಟ್ರೆ ಮುಗಿಯಿತು. ಫೈನಲಿ ಸಾರು ರೆಡಿಯಾಗೋ ಹಂತಕ್ಕೆ ಬರ್ತಾ ಇದೆ. ಇದು ಕಮಲಶಿಲೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಸ್ಪೆಷಲ್ ಸಾರು ಅಂತ ಹೇಳ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಕ್ಕೆ ಯಾವುದೇ ವಿಶೇಷವಾದ ಐಟಮ್ ಹೊರಗಿಂದ ತರುವಂಥದ್ದಿಲ್ಲ. ಮನೆಯಲ್ಲೇ ಇರುವಂತ ಐಟಮ್ ಅನ್ನೇ. ಆದ್ರೆ ಏನೇನ್ ಹಾಕ್ಬೇಕು ಅನ್ನೋದು ಕೆಲವರಿಗೆ ಗೊತ್ತಿರೋದಿಲ್ಲ ಅಷ್ಟೇ, ಏನ್ ಹಾಕೋದು ಅಂತೇಳಿ. ಸೊ ಇದನ್ನ ಒಗ್ಗರಣೆಯನ್ನ ಮಿಕ್ಸ್ ಮಾಡಿದ್ದೀನಿ. ಕುದಿತಾ ಇರೋ ಸಾರಿಗೆ ಮಿಕ್ಸ್ ಆಗಿದೆ. ಒಂದು ಕುದಿ ಬಂದ್ಮೇಲೆ ಇಳಿಸಿ. ಯಾಕಂದ್ರೆ ತೆಂಗಿನ ಹಾಲು ಹಾಕಿದಾಗ ತುಂಬಾ ಕೊತ 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 ಕುದಿತಾ ಇರ್ಬೇಕಂತಿಲ್ಲ. ನೋಡಿ, ಈಗ ಕುದಿ ಬಂದಿದೆಲ್ಲ. ಇದಕ್ಕೆ ಈಗ ಇಳಿಸ್ಬೇಕು. ಇಳಿಸೋಕ್ಕಿಂತ ಮೊದಲು ಅದಕ್ಕೆ ಏನು ಕೊತ್ತಂಬರಿ ಸೊಪ್ಪನ್ನ ಒಂದ್ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಇಲ್ಲಿಗೆ ಸಾರು ಕಂಪ್ಲೀಟ್ ಆಗಿ ಮುಗಿದ ಹಂತಕ್ಕೆ ಬಂದಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಕಮಲಶಿಲೆ ದೇವಸ್ಥಾನದ ಘಮಿಸುವ ಒಂದು ಸಾರು ಮಾಡುವ ರೀತಿ. ಇದಕ್ಕೆ ಮೇನ್ ಆಗಿ ಏನು ತೆಂಗಿನ ಹಾಲನ್ನ ಹಾಕಿದ್ವಲ್ಲ, ಅದು ಒಂದು ಫ್ಲೇವರ್ ಕೊಡುತ್ತೆ. ಆಮೇಲೆ ಸಾಂಬಾರು ಹುರಿದದ್ದುಂಟಲ್ಲ, ಅದೇ ಮೇನ್ ಕೊಡುತ್ತೆ. ಸೊ ಈಸಿಯಾಗಿ ಮನೇಲಿ ಇರುವ ಐಟಮ್ ಅನ್ನೇ ಬಳಸಿ ಮಾಡುವಂತ ಅದ್ಭುತವಾದ ದೇವಸ್ಥಾನದ ಸಾರನ್ನ ನೋಡಿದ್ರಿ.
ಸೊ ಇದ್ರ ಜೊತೆಗೆ ಪಲ್ಯ, ಸೈಡ್ಸ್ ಏನು ಕೂಡ ಇರ್ಬೋದು. ಬಟ್ ಇಲ್ಲಿ ಒಂದು ಕರಾವಳಿ ಅಥವಾ ಮಲೆನಾಡಿದಂದ್ರೆ ನನಗೆ ಬೇಕಾಗಿರುವಂತ ಒಂದು ಉಪ್ಪಿನಕಾಯಿ, ಹುರಿದ ಮೆಣಸು, ಸ್ವಲ್ಪವೇ ಅನ್ನ. ಆಕ್ಚುಲಿ ಇಂಥ ಸಾರಿದ್ರೆ ಅನ್ನ ಜಾಸ್ತಿನೇ ಹೋಗುತ್ತೆ ಫ್ರೆಂಡ್ಸ್. ಬಟ್ ಅನ್ನ ಕಡಿಮೆ ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಸೊ ಅದಕ್ಕಿಂತ ಊಟಕ್ಕಿಂತ ಮೊದಲು ಒಂದು ಗ್ಲಾಸ್ ಮಜ್ಜಿಗೆ, ಮಸಾಲೆ ಮಜ್ಜಿಗೆಯನ್ನು ಕುಡಿದ್ರೆ ನಿಮಗೆ ಅನ್ನ ಕಡಿಮೆ ಹೋಗುತ್ತೆ. ಸೊ ಹಾಗಾಗಿ ವೇಟ್ ಲಾಸ್ ಮಾಡ್ಲಿಕ್ಕೆ ಇದು ಒಂದು ಟಿಪ್ಸ್ ಇದೆ. ಸೊ ಈ ಒಂದು ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಸಾರು, ಉಪ್ಪಿನಕಾಯಿ ಮಿಡಿ, ಪೇ ಮಿಡಿ ಉಪ್ಪಿನಕಾಯಿ, ಅದ್ಭುತ ಟೇಸ್ಟ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಈಸಿಯಾಗಿ ಮಾಡುವಂತ ಒಂದು ದೇವಸ್ಥಾನದ ಸಾರಿನ ರುಚಿ ನೀವು ಕೂಡ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇರೆಯವರು ಕೂಡ ಕಲ್ತ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು, ನಮಸ್ಕಾರ.